ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಶಿಗ್ಗಾಂವಿಯ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮಾನ್ಯ ಶ್ರೀ ಚನ್ನಬಸವ ಮಹಾಸ್ವಾಮೀಜಿ ಸೌನೂರಿನ ದೊಡ್ಡ ಹುಣಸಿ ಮಠದ ಅಜ್ಜಾರಾಗಿರ್ತಕ್ಕಂಥವರು ಇಂದು ನ್ಯೂಸ್ 43 ಇಂಡಿಯಾದ ಕ್ಷೇತ್ರದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಈ ಸಂದರ್ಶನ ವಿಷಯದಲ್ಲಿ ಮತ್ತು ಈ ಚುನಾವಣೆ ವಿಷಯಗಳ ಬಗ್ಗೆ ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ ಅಜ್ಜ ಅವರಿಗೆ. ಶರಣು. ಮೊದಲನೇದಾಗಿ ನನ್ನ ಈ ಕ್ಷೇತ್ರದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾದ ಉಪಚುನಾವಣೆ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟಿಂಗ್ ಮತ್ತು ಒಂದು ಸರ್ವೆ ನಡೀತಾ ಇದೆ. ಈ ಸರ್ವೆದಲ್ಲಿ ನಿಮ್ಮ ಹೆಸರು ಬರ್ತಾ ಇದೆ. ಹೇಗೆ ಅಜ್ಜರೇ, ನೀವು ಮಠಾಧೀಶರು, ಧರ್ಮದ ಬಗ್ಗೆ, ಸರ್ವ ಧರ್ಮದ ಬಗ್ಗೆ ಮತ್ತು ನಿಮ್ಮ ಧರ್ಮದ ಬಗ್ಗೆ ಚಿಂತನೆ ಮಾಡೋರು, ರಾಜಕೀಯಕ್ಕೆ ಬರೋದು ಮತ್ತು ನಿಮ್ಮ ಹೆಸರು ಬರ್ತಾ ಇದೆ, ಇದು ಏನು ಹಿನ್ನೆಲೆ? ನಾನು ಫಾಲೋ ಮಾಡೋದು ಬಸವಣ್ಣನನ್ನು. ಬಸವಣ್ಣ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು. 12ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಬಸವಣ್ಣನವರು ರಾಜ್ಯದ ಪ್ರಧಾನಮಂತ್ರಿಗಳಾಗಿ ಕಲ್ಯಾಣ ರಾಜ್ಯವನ್ನು ಕಟ್ಟಿದರೋ ಅದೇ ರೀತಿಯಾಗಿ ಕೂಡ ನಾವು ಬಸವಣ್ಣನ ಅನುಯಾಯಿಗಳು, ಬಸವ ತತ್ವವನ್ನು ಪಾಲಿಸ್ತಕ್ಕಂಥವರು. ಅದಕ್ಕೋಸ್ಕರವಾಗಿ ಸ್ವಾಮಿಗಳಿಗೆ ರಾಜಕೀಯ ಯಾಕೆ ಬೇಕು ಅಂಥೇಳಿ ನೀವು ಕೇಳಿದ್ರಲ್ಲ, ಸ್ವಾಮಿಗಳಿಗೆ ರಾಜಕೀಯ ನಾವು ಮಾಡ್ತಕ್ಕಂಥದ್ದೇ ಸೇವೆ. ಆ ಸೇವೆಯನ್ನು ಇನ್ನೂ ಒಂದು ಸ್ವಲ್ಪ ಯಾಕೆ ವಿಸ್ತಾರ ಮಾಡಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಈ ರಂಗದಲ್ಲಿದ್ದರೂ ಕೂಡ ನಾವು ಇದನ್ನು ಉಪಯೋಗಿಸಿಕೊಂಡು ಸಮಾಜದಲ್ಲಿ ಇನ್ನೂ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನತಕ್ಕಂತಹ ಉದ್ದೇಶದಿಂದ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಸರಿ ಸ್ವಾಮೀಜಿಯವರೇ, ನೀವು ಆ ಉದ್ದೇಶದಿಂದ ತಾವು ಆಯ್ಕೆ ಮಾಡಿಕೊಂಡ್ರಿ. ನನ್ನ ಮೊದಲನೆಯ ಒಂದು ಪ್ರಶ್ನೆ, ಆಶೀರ್ವಾದ ಮಾಡುವವರು ಮತ ಕೇಳಲಿಕ್ಕೆ ಕೈ ಮುಗಿತಾರ? ನಾವು ಮತ ಕೇಳಬೇಕಂದ್ರೆ ಅಲ್ಲಿ ಆ ವ್ಯಕ್ತಿ ಜನಗಳಿಗೆ, ಇದನ್ನು ನಾನು ಹೇಳಬೇಕು ಹೇಳಬಾರ್ದು ಗೊತ್ತಾಗ್ತಾ ಇಲ್ಲ, ನಾವು ಕೈ ಮುಗಿದೇ ಅವರಲ್ಲಿ ಮತ ಕೇಳ್ಬೋದು. ಮತ ಕೊಡ್ತಕ್ಕಂಥ ಅಧಿಕಾರ ಅಲ್ಲಿ ಪ್ರಜೆಗಳದ್ದಿರುತ್ತೆ. ಪ್ರಜೆಗಳು ಕೈ ಮುಗಿದ್ರೆ ಮತ ಕೊಡ್ತೀನಿ ಅನ್ನತಕ್ಕಂತಹ ಭಾವನೆ ನಮ್ಮಲ್ಲಿಲ್ಲ. ನಾವು ಈ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ, ನೀವೆಲ್ಲ ನಿಮ್ಮ ಮತವನ್ನು ಕೊಡ್ರಿ ಅನ್ನತಕ್ಕಂಥ ಭಾವನೆಯಿಂದನ ಕೈ ಮುಗಿದೇನೂ ನಾವು ಕೇಳ್ಬೋದು. ನಮ್ಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ. ನಿಸ್ವಾರ್ಥವಾಗಿ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಈ ರಂಗವನ್ನು ಪ್ರವೇಶ ಮಾಡ್ತಿರೋದ್ರಿಂದ ನನಗೆ ನನ್ನ ಅಭಿಮಾನಿ ಜನಗಳು, ಮಠದ ಭಕ್ತರು, ನೀವು ಈ ಬಾರಿ ಈ ಚುನಾವಣೆಯಲ್ಲಿ ನಿಂತು ಈ ಸವಣೂರಿನ ದೊಡ್ಡ ಹುಣಸೆ ಮಠವನ್ನು ಯಾವ ರೀತಿ ಜಗತ್ ಪ್ರಸಿದ್ಧವಾಗಿ ನೀವು ನಿರ್ಮಾಣ ಮಾಡಿದ್ರೋ ಅದೇ ರೀತಿ ಈ ಕ್ಷೇತ್ರವನ್ನು ಕೂಡ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡಬೇಕು ಅನ್ನತಕ್ಕಂಥ ಅಭಿಪ್ರಾಯವನ್ನು ಅವರು ಹೇಳಿದ ಮೇಲೆ ನಾನು ಈ ರಂಗಕ್ಕೆ ಬಂದಿದ್ದೀನಿ. ಅವ್ರಿಗೆ ನಾವು ಕೈ ಮುಗಿಯುವುದು ಇವೆಲ್ಲ ಪ್ರಶ್ನೆ ಬರೋದೇ ಇಲ್ಲ. ಸರಿ, ನೀವು ಕೈ ಮುಗಿಯುವುದು ಈ ಪ್ರಶ್ನೆ ಬರೋದಿಲ್ಲ ಅಂತ ತಾವು ಹೇಳ್ತಾ ಇದ್ರಿ. ಕಾಂಗ್ರೆಸ್ನಿಂದ ನೀವು ಟಿಕೆಟ್ ಕೇಳ್ತಾ ಇದ್ರಿ. ಹೌದು. ಮೊದಲನೇದು, ಕ್ಷೇತ್ರದಲ್ಲಿ ತಾವು ಕಾಂಗ್ರೆಸ್ನಿಂದ ನಿಲ್ತೀರಂತೇಳಿ ಎಲ್ಲೂ ಕೂಡ ಹೇಳ್ಕೊಂಡಿದ್ರ, ಅಥವಾ ಕಾಂಗ್ರೆಸ್ಗೆ ಯಾಕೆ ತಾವು ಡಿಮ್ಯಾಂಡ್ ಮಾಡಿದರೆ, ಕಾಂಗ್ರೆಸ್ಗೆ ತಾವು ಯಾಕೆ ಟಿಕೆಟ್ ಕಡೆ ಆಕರ್ಷಣೆ ಮಾಡ್ತಾ ಇದ್ರಿ? ನಾನು ಮೊದಲನೇ ಸ್ಪಷ್ಟಪಡಿಸಿದ್ದೀನಿ, ರಾಷ್ಟ್ರೀಯ ಪಕ್ಷಗಳಿಂದ ಟಿಕೆಟನ್ನು ಕೊಟ್ಟರೆ ಮಾತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ. ನನಗೆ ಸುಮಾರು 10 ಪ್ರಾದೇಶಿಕ ಪಕ್ಷಗಳು ಸಂಪರ್ಕ ಮಾಡಿದ್ದಾವೆ. ನಾನು ಆ ಪಕ್ಷಗಳಿಂದ ನಾನು ಅಪೇಕ್ಷೆ ಪಟ್ಟಿಲ್ಲ. ಜೊತೆಗೆ ನಾನು ಪ್ರಾದೇಶಿಕ ಪಕ್ಷದಿಂದ ಚುನಾವಣೆಗೆ ನಿಲ್ಲೋದಿಲ್ಲ, ಪಕ್ಷೇತರನಾಗಿಯೂ ನಿಲ್ಲೋದಿಲ್ಲ. 2 ರಾಷ್ಟ್ರೀಯ ಪಕ್ಷಗಳು, ಒಂದು BJP, ಒಂದು ಕಾಂಗ್ರೆಸ್ ಪಕ್ಷದವರು ಮೊನ್ನೆ ವೀಕ್ಷಕರು ಬಂದರು ಶಿಗ್ಗಾಂವಿಯಲ್ಲಿ. ಅವರೆಲ್ಲ ಯಾರ್ಯಾರು ನೀವು ಅಭ್ಯರ್ಥಿಗಳಿದ್ದೀರಿ, ಯಾರ್ಯಾರು ಇಲೆಕ್ಷನ್ ಆಕಾಂಕ್ಷಿಗಳಿದ್ದೀರಿ, ನೀವು ಅಪ್ಲಿಕೇಶನ್ ಕೊಡ್ರಿ ಅಂಥೇಳಿ ಎಲ್ಲರೂ ಕೇಳಿದರು. ಅವ್ರಿಗೆ ಕೊಟ್ವಿ. ನಮ್ಮ ಜನ, ನನ್ನ ಅಭಿಮಾನಿಗಳು ಅಜ್ಜಾರ ಅವ್ರಿಗೆ ಕೊಡೋನು ಅಂತಂದ್ರು, ಕೊಡು ಅಂತಂದೆ. ನಾಳೆ BJPಯವರು ವೀಕ್ಷಕರು ಬಂದು ಅವರು ಅಭ್ಯರ್ಥಿಗಳು ಕರೆದ್ರು ಅಂದ್ರೆ ಅಲ್ಲಿ ಕೊಡ್ತೇನೆ ಅಂತೇಳಿ ಜನ ಬಂದ್ರಂದ್ರೆ ಅಲ್ಲಿ ಒಂದು ಕೊಡ್ರಿ ಅಂತೆ ನಾನು.
ಸರಿ ಅಜ್ಜರೇ, ಒಂದು ಈ ವಿಷಯ ಅಂದ ತಕ್ಷಣ ಒಂದು ನೆನಪು ಬರ್ತಾ ಇದೆ ನನಗೆ. ಪ್ರಾದೇಶಿಕ ಪಕ್ಷದ ಕಡೆ ನಿಮ್ಮ ಮುಖ ಯಾಕೆ ಮಾಡಲಿಲ್ಲ? ಯಾಕೆ ಪ್ರಾದೇಶಿಕ ಪಕ್ಷ, ಸ್ಥಳೀಯ ನಮ್ಮ ಲೋಕಲ್ ಪಕ್ಷಕ್ಕೆ ನೀವು ಯಾಕೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡಲಿಲ್ಲ? ಇಲ್ಲಿ ಪರಿಸ್ಥಿತಿ ಹಾಗಿಲ್ಲ. ರಾಷ್ಟ್ರೀಯ ಪಕ್ಷಗಳಿಗೆ ಮಾತ್ರ ಇಲ್ಲೇ ಬೆಲೆ ಇರೋದರಿಂದ, ಜೊತೆಗೆ ಅವನ್ನು ಜನಗಳು ಮೆಚ್ತಾ ಇರೋದರಿಂದ ನಾವು ಆ ಪಕ್ಷದಿಂದನೇ ಸ್ಪರ್ಧೆ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ತೊಗೊಂಡಿದ್ದೀವಿ. ಪ್ರಾದೇಶಿಕ ಪಕ್ಷ ಬೇಡ ಅನ್ನತಕ್ಕಂಥ ತೀರ್ಮಾನ ನಮ್ಮದು. ಅಲ್ಲ, ನಿಮ್ಮ ಆಶೀರ್ವಾದದಿಂದ ಆ ಪಕ್ಷಗಳು ಬೆಳೀಬಹುದಿಲ್ವ? ಆ ಪಕ್ಷಗಳು ನಾನು ಚುನಾವಣೆಗೆ ನಿಂತಿರ್ತೀನಿ ಅಂದ ಮೇಲೆ ನನ್ನ ಅಪ್ರೋಚ್ ಮಾಡಿದ್ದಾರೆ ಅವರು. ಚುನಾವಣೆ ಅವರು ಮೊದಲೇ ನನಗೇನು ಕೇಳಿಲ್ಲ. ನಾನು ಚುನಾವಣೆ ನಿಂದಿರ್ತೀನಿ ಅಂದಮೇಲೆ ಅವ್ರು ಬಂದು, ಸ್ವಾಮೀಜಿ ನಮ್ಮ ಪಕ್ಷದಿಂದ ನಿಮಗೆ ಟಿಕೆಟ್ ಕೊಡ್ತೀವಿ, ನಿಂದಿರ್ರಿ ಅಂತ ಹೇಳಿದ್ದಾರೆ. ನಾನು ಅವರಿಗೆ ಗೌರವಾನ್ವಿತವಾಗಿ ನಾನು ಯಾವುದೇ ಪ್ರಾದೇಶಿಕ ಪಕ್ಷಗಳಿಂದ ನಿಂದಿರಲ್ಲ ಮತ್ತು ಪಕ್ಷೇತರದಿಂದ ನಿಂದಿರೋದಿಲ್ಲ ಅಂತ ಹೇಳಿದ್ದೀನಿ. ಸರಿ, ನೀವು ಈಗ ಕಾಂಗ್ರೆಸ್ನಿಂದ ಆಯಿತು ಅಥವಾ ಬಿ ಜೆ ಪಿಯಿಂದ ಆಯಿತು, ಭಾರತೀಯ ಜನತಾ ಪಕ್ಷದಿಂದ ಆಯಿತು, ತಾವು ಸ್ಪರ್ಧೆ ಮಾಡಬೇಕಂತ ಅವಕಾಶ ಸಿಕ್ಕರೆ, ಟಿಕೆಟ್ ಕೊಟ್ಟರೆ ತಾವು ಬಿ ಫಾರ್ಮ್ ನೀಡಿದರೆ ತಾವು ನಿಲ್ತೇನೆ ಅಂತೇಳಿ ತಾವು ನಿರ್ಧಾರ. ನಾನು ಯಾರ ಮನೆ ಬಾಗಿಲಕ್ಕೂ ಹೋಗಲ್ಲ, ನಾನು ಯಾರಿಗೆ ಟಿಕೆಟ್ ಕೊಡ್ರಿನೂ ಅಂತ ಹೋಗೋದಿಲ್ಲ. ಸರಿ, ನಿಮ್ಮ ಪ್ರಕಾರದಿಂದ ಈ ಕ್ಷೇತ್ರದಲ್ಲಿ ಒಂದು ವೇಳೆ ಮಠಾಧೀಶರವರಿಗೆ ಅವಕಾಶ ಮಾಡಿಕೊಟ್ರೆ ಈ ಕ್ಷೇತ್ರ ಯಾವ ರೀತಿ ಬದಲಾವಣೆ ಕಡೆ ಆಕರ್ಷಣೆ ಆಗಬಹುದು? ನೋಡ್ರಿ, ಹಿಂದಿದ್ದಂಥವರು ಕೂಡ ಕೆಲಸ ಮಾಡಿಲ್ಲ ಅಂಥೇಳಿ ನಾನು ಹೇಳೋದಿಲ್ಲ. ಬಸವರಾಜ ಬೊಮ್ಮಾಯಿಯವರು ಇಲ್ಲಿ 20 ವರ್ಷದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ಅವರು ನೀವೇ ಹೇಳ್ದಂಗೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಡೆಲ್ಲಿಗೆ ಹೋಗಿರೋದ್ರಿಂದ ಇಲ್ಲಿ ಮರು ಚುನಾವಣೆ ಬಂದಿದೆ. ಬಂದಾಗ ಸಹಜವಾಗಿ ಇದು ಉಪಚುನಾವಣೆಯಲ್ಲಿ ಕೇವಲ 2 ವರ್ಷ 2.5 ವರ್ಷನೂ ಇದೆ, 4 ವರ್ಷ ಇದೆ. ಇಂಥ ಸಂದರ್ಭದೊಳಗೆ ನಾವು ಯಾವ ರೀತಿಯಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ ಇಲ್ಲಿ ಕೆಲಸ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಎಷ್ಟು ಕ್ಷೇತ್ರ ಇದೆಯೋ ಅಲ್ಲಿ ಮಾಡ್ತಾ ಇದ್ವಿ. ಬಹಜನರ ಅಪೇಕ್ಷೆಯಂತೆ ಸ್ವಾಮೀಜಿ ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡಿದರೆ ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೋದು ಅನ್ನತಕ್ಕಂತಹ ಅಪೇಕ್ಷೆ ಜನಗಳಲ್ಲಿ ಇರೋದರಿಂದ ನಾನು ಸ್ಪರ್ಧೆ ಮಾಡೋಕ್ಕೆ ಆ ಜನಗಳು ಒತ್ತಡ ತಂದಿದ್ದಾರೆ. ಇದರಿಂದ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಬಹುದು ಅನ್ನತಕ್ಕಂಥ ಉದ್ದೇಶದಿಂದ ಈ ರಂಗಕ್ಕೆ ಬಂದಿದ್ದೀನಿ ಅಷ್ಟೇ. ಸರಿ, ನಿಮ್ಮ ಪ್ರಕಾರದಿಂದ ಟಿಕೆಟ್ ನಿಮ್ಮನ್ನು ಬಿಟ್ಟರೆ ಬೇರೆದವ್ರಿಗೆ ಕೊಟ್ಟರೆ ಈ ಕ್ಷೇತ್ರದ ಇತಿಹಾಸ ಯಾವ ರೀತಿ ಬದಲಾಗಬಹುದು? ಪ್ರತಿಯೊಬ್ಬರದ್ದು ಒಂದೊಂದು ಕಲ್ಪನೆ ಇರುತ್ತೆ. ಆ ಕಲ್ಪನೆಗಳಿಗೆ ನಾವು ಆಗುತ್ತೋ ಆಗುಲ್ಲೋ ಅಂತ ಹೇಳೋಕ್ಕಾಗಲ್ಲ. ಅದು ಪ್ರತಿಯೊಬ್ಬರ ಕಲ್ಪನೆ. ಯಾರು ಆಕಾಂಕ್ಷಿಗಳಿದ್ದಾರೋ ಅವರು ಒಂದು ವಿಷನ್ ಇರುತ್ತೆ, ಅದಕ್ಕೋಸ್ಕರ ಅವರು ಅಭಿವೃದ್ಧಿ ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ. ಯಾರು ಮಾಡೋದಿಲ್ಲ ಅಂಥೇಳಿ ನಾನು ಯಾರ ಮೇಲೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಅವ್ರವ್ರ ಕಲ್ಪನೆ ಪ್ರಕಾರ ಆ ತಾಲೂಕನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನತಕ್ಕಂಥದ್ದು ವಿಚಾರ ಮಾಡಿ, ಜನಗಳಿಗೆ ಎಲ್ಲೆಲ್ಲಿ ತೊಂದರೆ ಇದೆ ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡಿ, ಜನಗಳಿಗೆ ಅನುಕೂಲವಾಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ಚುನಾಯಿತನಾದಂಥ ಪ್ರತಿ MLA ಕರ್ತವ್ಯ. ಅವರು ಮಾಡ್ತಾರೆ. ಸರಿ ಅಜ್ಜರೇ, ಈ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿಯವರು ಚುನಾವಣೆಗೆ ಬರಲಿ ಅಥವಾ ಚುನಾವಣೆಗಿಂತ ಮುಂಚಿತವಾಗಿರಲಿ ಮಠಕ್ಕೆ ಬಂದು ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ತಿದ್ರು. BJPಯಿಂದ ನಿಮಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಅಥವಾ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕರೆ ಅವರ ವಿರುದ್ಧ ನೀವು ಚುನಾವಣೆ ಹೆಂಗೆ ಮಾಡ್ತೀರಿ? ಆಶೀರ್ವಾದ ಮಾಡಿದಂಥ ವ್ಯಕ್ತಿಗೆ, ಅವರ ಪುತ್ರನಿಗಾಗಿರಲಿ, ಅವರ ಬೆಂಬಲಿತ ಅಭ್ಯರ್ಥಿಗಾಗಿರಲಿ, ಅವರ ವಿರುದ್ಧವಾಗಿ ತಾವು ಕಾಂಗ್ರೆಸ್ನಿಂದ ಬಿ ಫಾರ್ಮ್ ತೊಗೊಂಡು ತಾವು ಪ್ರಚಾರಕ್ಕೆ ಕಣದಲ್ಲಿ ಇಳಿದ್ರೆ ಅವರ ವಿರುದ್ಧವಾಗಿ ತಾವು ಯಾವ ರೀತಿ ಮತ ಕೇಳ್ತೀರಿ? ವಿರುದ್ಧವಾಗಿ ಹೋಗೋ ಪ್ರಶ್ನೆಲ್ಲ ಬರೋದಿಲ್ಲ. ಅಲ್ಲ, ಅಲ್ಲಿ ಸಹಜವಾಗಿ ಅದಕ್ಕೆ ಬೊಮ್ಮಾಯಿಯವ್ರು ಏನು ಮಾಡ್ಬೇಕಂದ್ರೆ, ನಮ್ಮ ಪಕ್ಷದಿಂದ ನಿಂದರ್ರಿ ಅಂತೇಳಿ ಟಿಕೆಟ್ ಕೊಟ್ಬಿಟ್ರೆ ಮುಗಿದೋತಲ್ಲ, ಮುಗಿದೋಯ್ತು. ಅಲ್ಲ, ಅವ್ರದೇ ಪಕ್ಷದಲ್ಲಿ, ಈಗ ನಾನು ಸ್ವಲ್ಪ ನಿಮ್ಗೆ ಕ್ಲಾರಿಫೈ ಕೊಟ್ಟು ಬಿಡ್ತೇನೆ, ಅವ್ರದೇ ಪಕ್ಷದಲ್ಲಿ 5 ಜನ ಆಕಾಂಕ್ಷಿರಿದ್ದಾರೆ, 5 ರಿಂದ 6 ಜನ ಆಕಾಂಕ್ಷಿರಿದ್ದಾರೆ. ಮೊದಲನೇ ಆಕಾಂಕ್ಷಿ ಅವ್ರ ಪುತ್ರ ಭರತ ಬೊಮ್ಮಾಯಿ, ಎರಡನೇ ಆಕಾಂಕ್ಷಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವ್ರ ಪುತ್ರ ಸಂಕಲ್ಪ ಶೆಟ್ಟರ್, ಆಮೇಲೆ ಶ್ರೀಕಾಂತ್ ದುಂಡಿಗೌಡರ್, ಶಶಿಧರ್ ಎಲ್ಲಿಗರ್ ಮತ್ತೆ ಬರ್ತಾ ಇದೆ. ಇದರಲ್ಲಿ 15 ಜನ ಇದ್ದಾರೆ. ಅಲ್ಲ, ಒಂದು ನಿಮಿಷ ನಾನು ಕ್ಲಾರಿಫೈ ಕೊಡ್ತೇನೆ. ಅವರು 5 ಜನ ಇದ್ದಾರೆ. ಆ 5ರಲ್ಲಿ ಒಬ್ಬರಿಗೆ ಅವರು ಅವ್ರ ಪುತ್ರನಿಗೆ ಅವಕಾಶ ಮಾಡಿ ತೊಗೊಂಬಂದರೆ, ನಿಮ್ಮ ಹತ್ರ ನಿಮಗೆ ಬಿ ಫಾರ್ಮ್ ಸಿಕ್ಕರೆ ಅವ್ರು ನಿಮ್ಮ ಹತ್ರ ನೇರವಾಗಿ ಮಠಕ್ಕೆ ಆಶೀರ್ವಾದ ಪಡೆದುಕೊಳ್ಳೋಕೆ ಬಂದರೆ ಅವಾಗ ಆಶೀರ್ವಾದ ಮಾಡ್ತೀರಾ ಅಥವಾ? 100% ಆಶೀರ್ವಾದ ಮಾಡ್ತೀವಿ. ಮತ್ತೆ ನೀವು ಯಾವ ರೀತಿ ಚುನಾವಣೆ ಆಡ್ತೀರಾ ಸರ್? ಆಶೀರ್ವಾದ ಬೇರೆ, ಚುನಾವಣೆ ಬೇರೆ. ನನ್ನ ಮಠಕ್ಕೆ ಯಾರೇ ಬರಲಿ ಧರ್ಮಗುರುವಾಗಿ ನಾನು ಆಶೀರ್ವಾದ ಮಾಡೋ ಸ್ಥಾನದಲ್ಲಿದ್ದೀನಿ, ಆಶೀರ್ವಾದ ಮಾಡಲೇಬೇಕು. ಜನ ತೀರ್ಮಾನ ಮಾಡ್ತಾರೆ. ಮತ್ತು ಕ್ಷೇತ್ರದಲ್ಲಿ ಚುನಾವಣಾ ರಂಗದಲ್ಲಿ
ರಣಕಣದಲ್ಲಿ ಯಾವ ರೀತಿ ನೀವು ಮತ ಕೇಳಲಿಕ್ಕೆ ಸಿದ್ಧರಾಗ್ತೀರಿ? ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅನ್ನತಕ್ಕಂಥ ದಾಸವಾಣಿ ಏನಿದೆಯಲ್ಲ, ಜನರು ಸ್ವಾಮೀಜಿಯವರನ್ನ ಚುನಾವಣೆಯಲ್ಲಿ ಗೆಲ್ಲಿಸಲೇಬೇಕು ಅಂಥೇಳಿ ತೀರ್ಮಾನ ತಗೊಂಡ್ರೆ ಕೇಳೋ ಪ್ರಶ್ನೆನೇ ಬರೋದಿಲ್ಲ. ನೀವು ಸಾಕಷ್ಟು ದೇಶ ವಿದೇಶಗಳ ಚುನಾವಣೆಯನ್ನು ನೋಡ್ತೀರಿ, ಇಷ್ಟೊಂದು ಭರಾಟೆಯಿಂದ ಅಲ್ಲಿ ಚುನಾವಣೆ ಆಗೋದಿಲ್ಲ. ಹೌದು, ಕ್ಯಾಂಡಿಡೇಟು ನಾಮಿನೇಷನ್ ಮಾಡಿ ಸುಮ್ಮನೆ ತನ್ನ ಮನೆಯಲ್ಲಿರ್ತಾನೆ, ಚುನಾವಣೆ ತನ್ನಿಂದ ತಾನೇ ಆಗಿಬಿಡುತ್ತದೆ. ಆ ಹೊಸ ಒಂದು ಸಂಪ್ರದಾಯವನ್ನು, ಹೊಸ ಸಂಸ್ಕಾರವನ್ನು ನಮ್ಮಿಂದಲೇ ಯಾಕೆ ಪ್ರಾರಂಭ ಆಗಬಾರ್ದು? ಹೋಗಲೇಬೇಕಂತ ಏನಿದೆ? ನಾವಾಗೆ ಕ್ರಿಯೇಟ್ ಮಾಡ್ಕೊಂಡಿದ್ವು ಇವೆಲ್ಲ. ಹಳ್ಳಿ ಹಳ್ಳಿಗೆ ಪ್ರಚಾರ ಮಾಡೋದು, ಓಣಿಗೆ ಪ್ರಚಾರ ಮಾಡೋದು, ಇವೆಲ್ಲವೂ ಆ ರೀತಿ ಚುನಾವಣೆ ಮಾಡಿದರೆ ಹೆಂಗಾಗತ್ತೆ ನೀವು ಹೇಳಿ? ಆಗೋದಿಲ್ಲ. ಅಂದರೆ ನಿಮ್ಮ ಪ್ರಕಾರದಿಂದ ಸೈಲೆಂಟಾಗಿ ಚುನಾವಣೆ ಆಗಬೇಕು. ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಂತು ಸಿಕ್ಕಾಪಟ್ಟಿ ಗದ್ದಲವನ್ನು ಮಾಡಿ, ಸಿಕ್ಕಾಪಟ್ಟಿ ದುಡ್ಡನ್ನು ಖರ್ಚು ಮಾಡಿ, ಸಿಕ್ಕಾಪಟ್ಟಿ ಬ್ಯಾನರ್ಗಳನ್ನು ಕಟ್ಟಿ, ಸುಮಾರು 50-100 ಮಂದಿಗಳನ್ನ ಕರ್ಕೊಂಡು ಎಲ್ಲ ಕೆಲಸ ಬಗೆಸಿ ಬಿಟ್ಟು ಓಣಿ ಊರು ಅಡ್ಡಾಡಿ ಚುನಾವಣೆ ಪ್ರಚಾರ ಮಾಡೋದಕ್ಕಿಂತ ಚುನಾವಣೆಗೆ ಸ್ಪರ್ಧೆ ಮಾಡಿದ ವ್ಯಕ್ತಿ ಕೇವಲ ಪಾಂಪ್ಲೆಂಟ್ಸ್ ಹಚ್ಚಿದ್ರೂ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ, ಇಡೀ ತಾಲೂಕಿನ ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಸಾಕಷ್ಟು ವಿದ್ಯುನ್ಮಾನಗಳಿದ್ದಾವೆ ಇವತ್ತು. ವಾಟ್ಸಪ್ ಅಂಥದ್ದು, ಫೇಸ್ಬುಕ್ಕು ಇವೆಲ್ಲವೂ ಇದ್ದಾವೆ. ಸಾಕಷ್ಟು ಜನ ಅದನ್ನು ಯೂಸ್ ಮಾಡ್ತಾರೆ, ಪ್ರತಿಯೊಂದು ದೇಶ ವಿದೇಶದ ಸುದ್ದಿಗಳನ್ನ ತಿಳ್ಕೋತಾರೆ. ಅದಕ್ಕೆ ನಾನೇ ಹೋಗಬೇಕು ಚುನಾವಣೆ ಪ್ರಚಾರಕ್ಕೆ ಅಂತಕ್ಕಂಥದ್ದಿಲ್ಲ. ನನ್ನ ಪ್ರೀತಿ ಮಾಡೋರು, ನಮ್ಮ ಮಠದ ಭಕ್ತರು ಇರ್ಬೋದು, ನನ್ನ ಅಭಿಮಾನಿಗಳು ಇರ್ಬೋದು, ಅವರವರೇ ಪ್ರಚಾರ ಮಾಡ್ತಾರೆ. ಇಂಪಾರ್ಟೆಂಟ್ ಇದ್ದಲ್ಲಿ ನಾನು ಹೋಗಿ ಬರ್ಬೋದು. ಪ್ರತಿ ಗಲ್ಲಿಗೂ ನಾನು ಅಡ್ಡಾಡಲ್ಲ. ಮೊದಲೇ ಸ್ಪಷ್ಟಪಡಿಸ್ತೀನಿ, ಇದು ಉಪಚುನಾವಣೆ. ಇಲ್ಲಿ 4 ಸರಿ ಮುಸ್ಲಿಂ ಬಾಂಧವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. 5 ಬಾರಿ ಕೊಟ್ಟಿದ್ದಾರೆ. 1 ಸರಿ ಅದರ್ ಕಾಸ್ಟ್ನವ್ರಿಗೆ ಈ ಒಂದು ಅವಕಾಶ ಮಾಡಿಕೊಟ್ರೆ ಅದರಿಂದ ಪಕ್ಷಕ್ಕೆ ಜಯ ಸಿಗುತ್ತೆ ಅನ್ನತಕ್ಕಂಥ ಭಾವನೆ ನಂದು. ಅವ್ರಿಗೆ ಕೊಡಬಾಡ್ರಿ ಅಂತಲ್ಲ, ಕೊಟ್ಟರೆ ಅದರ್ ಕಾಸ್ಟ್ನವ್ರಿಗೆ ಕೊಟ್ಟರೆ ಅಂದರೆ ಒಂದು ಬಾರಿ ಬದಲಾವಣೆ ಮಾಡಿದರೆ ಜನ ಅಪೇಕ್ಷೆ ಪಡಕತ್ತಾರೆ. ಕ್ಷೇತ್ರದ ಜನ ಅಪೇಕ್ಷೆ ಪಡಕತ್ತಾರೆ ಸ್ಥಳೀಯರಾಗಬೇಕು ಅಂಥೇಳಿ. ಈಗ ಹೊರಗಿನಿಂದ ಬಂದರೆ ಅವ್ರನ್ನ ಭೇಟಿ ಆಗಕ್ಕೆ ಅವ್ರವ್ರ ಊರಿಗೆ ಹೋಗ್ಬೇಕು. ಹೌದು, ಅವ್ರು ಸಿಗೋದಿಲ್ಲ. ಚುನಾವಣೆ ಆದ ನಂತರ ಅವ್ರು ಸಿಗೋದೇ ಇಲ್ಲ. ಹೀಗಾಗಿ ಜನಕ್ಕೆ ಅದು ನೋವಿದೆ. ಅದಕ್ಕೆ ನಮ್ಮ ಕ್ಷೇತ್ರದವರಾದರೆ ಪ್ರತಿದಿನ ನಮ್ಮ ಸಮಸ್ಯೆಗಳನ್ನ ಕೇಳಿಕೊಂಡು ಅವ್ರ ಹತ್ರ ಹೋಗ್ಬೋದು, ಅವ್ರನ್ನ ಭೇಟಿ ಆಗ್ಬೋದು ಅನ್ನತಕ್ಕಂಥ ಭಾವನೆ ಕ್ಷೇತ್ರದ ಜನರಲ್ಲಿದೆ. ಅದು ಅವರು ಸಹಜವಾಗಿ ಅವ್ರ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಈ ಪ್ರಜಾಪ್ರಭುತ್ವದ ದಿನಗಳಲ್ಲಿ ಅವರು ವ್ಯಕ್ತಪಡಿಸ್ತಾರೆ, ಸ್ಥಳೀಯರಿಗೆ ಸಿಗಬೇಕು ಅಂಥೇಳಿ. ಸರಿ, ಸ್ಥಳೀಯರಿಗೆ ಸಿಗಬೇಕಂತ ಅವ್ರು ಹೇಳ್ತಾ ಇದ್ರಿ. ಅದೇ ಸ್ಥಳೀಯರಿಗೆ ಸಿಕ್ಕರೆ ಮೊದಲನೆಯ ಕನಸಿನ ಬದಲಾವಣೆ ಈ ಕ್ಷೇತ್ರದಲ್ಲಿ ಯಾವ ವಿಷಯದಲ್ಲಿ? ನಿಮಗೂ ಇನ್ಕ್ಲೂಡಿಂಗ್ ಸಾಕಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತಂದರೆ ಒಂದು ಸಣ್ಣ ಮನೆಯೂ ಕೂಡ ಸಾಕಷ್ಟು ಮನೆಯ ಮಾಲೀಕ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿರ್ತಾನೆ. ನಾವು ಎಷ್ಟೇ ಕಸ ಹೊಡೆದ್ರೂ ಕೂಡ ಎಲ್ಲರೂ ಕಸ ಬಿದ್ದಿರ್ತಾರೆ. ಆ ಕ್ಷೇತ್ರ ಅದು ನೀವು ಎಷ್ಟೇ ಮಾಡಿರಿ, ಜನರ ಅಪೇಕ್ಷೆ ನಿರಂತರವಾಗಿ ಇದ್ದೇ ಇರ್ತದೆ. ಯಾರು ಅಧಿಕಾರದಲ್ಲಿರ್ತಾರೆ ಅವರಿಗೆ ಅಪವಾದಗಳು ಸಹಜ. ಈ ಕೆಲಸ ಮಾಡಲಿಲ್ಲ, ಆ ಕೆಲಸ ಮಾಡಲಿಲ್ಲ ಅಂಥೇಳಿ. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಚುನಾಯಿತನಾದಂಥವರಾಗಲಿ, MLA ಅವರಾಗಲಿ, ಅವರು ಸಾಧ್ಯವಾದಷ್ಟು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಯತ್ನ ಪಡ್ತಾರೆ. ಪ್ರತಿಯೊಬ್ಬರು, ನಾನು ಮೊದಲೇ ಹೇಳಿದೆ, ಪ್ರತಿಯೊಬ್ಬ ಸ್ಪರ್ಧೆ ಮಾಡಬೇಕಂತ ವ್ಯಕ್ತಿಗೆ ತನ್ನದೇ ಆದಂಥ ಒಂದು ಕಲ್ಪನೆ ಇರುತ್ತೆ. ಆ ಕಲ್ಪನೆಗೆ ಅನುಗುಣವಾಗಿ ಅವನು ಆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾನೆ. ನಾನೂ ಕೂಡ ಸಾಕಷ್ಟು ಕ್ಷೇತ್ರದಲ್ಲಿ ಹೊಸ ರೀತಿಯ ಅಭಿವೃದ್ಧಿಗಳನ್ನು ಮಾಡಬೇಕು ಅನ್ನತಕ್ಕಂತಹ ಭಾವನೆಯನ್ನು ಇಟ್ಕೊಂಡಿದ್ದೇನೆ. ಅದು ಸಾಕಾರ ಆದರೆ ಮಾಡೋದು, ಸಾಕಾರ ಆಗಲಿಲ್ಲ ಅಂತಂದರೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಜನಸೇವೆಯನ್ನು ಮಾಡಲಿಕ್ಕೆ ನಿರಂತರವಾಗಿ ನಾವು ಸಿದ್ಧರಿದ್ದೇವೆ.
ಥ್ಯಾಂಕ್ ಯು ಸರ್. ಕೊನೆಯದಾಗಿ ಈ ಕ್ಷೇತ್ರದ ನಿಮ್ಮ ಶಿಗ್ಗಾಂವಿ ಸವಣೂರು 83ನೇ ವಿಧಾನಸಭಾ ಕ್ಷೇತ್ರದ ಮತ್ತು ನಿಮಗೆ ಪ್ರೀತಿಸುವ ಪ್ರತಿಯೊಂದು ಭಕ್ತಾದಿಗಳಿಗೆ ಮತ್ತು ಪ್ರತಿಯೊಂದು ಭಕ್ತರಿಗೆ, ಪ್ರತಿಯೊಂದು ಮತದಾರರಿಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ನೀವೊಂದು ಆಕಾಂಕ್ಷಿಯಾಗಿ ಹೇಳೋದಕ್ಕಿಂತ ಒಂದು ಈ ಕ್ಷೇತ್ರದ ಚಿಂತಕರಾಗಿ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಶಿಗ್ಗಾಂವ್ ಮತ್ತು ಸವಣೂರು ಮತಕ್ಷೇತ್ರದ ಜನರಲ್ಲಿ ತಿಳಿಯಪಡಿಸೋದೇನೆಂದರೆ, ಸ್ಥಳೀಯವಾದಂಥ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡ್ರಿ. ಅಭ್ಯರ್ಥಿಗಳಲ್ಲಿ ಯಾರು ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬಲ್ಲರು, ಜೊತೆಗೆ ಜಾತ್ಯತೀತವಾಗಿ ಪ್ರತಿಯೊಬ್ಬರನ್ನು ಸಹೋದರತ್ವ ಭಾವದಿಂದ ನಮ್ಮನ್ನೆಲ್ಲ ಕಾಪಾಡಿಕೊಂಡು ಧಾರ್ಮಿಕವಾಗಲಿ, ಶೈಕ್ಷಣಿಕವಾಗಲಿ, ಸಾಮಾಜಿಕವಾಗಲಿ ಎಲ್ಲರನ್ನು ಒಳಗೊಂಡು ಹೋಗ್ತಕ್ಕಂತಹ ವ್ಯಕ್ತಿಯನ್ನು ನಿಮ್ಮ ಆತ್ಮದಲ್ಲಿ ನೀವು ನಿರ್ಧಾರ ಮಾಡಿಕೊಂಡು ಅವರನ್ನು ಚುನಾಯಿಸಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಕಾರಣರಾಗುವ ಹಾಗೆ ನಾವೆಲ್ಲರ ನಡ್ಕೊಳ್ಳೋಣ ಅನ್ನತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾದ ಕ್ಷೇತ್ರದ ವಿಶೇಷ ಸಂದರ್ಶನ ಬಗ್ಗೆ ಮತ್ತು ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಇಷ್ಟೊತ್ತಿನವರೆಗೆ ನಮಗೆ ಅತ್ಯಮೂಲ್ಯವಾದಂಥ ಸಮಯ, ನಿಮ್ಮ ಮಠದ ಕೆಲವೊಂದಿಷ್ಟು ಕಾರ್ಯಕ್ರಮ, ಮಠದ ನಿಮ್ಮ ಕೆಲವೊಂದಿಷ್ಟು ಕೆಲಸಗಳನ್ನು ಇದ್ದರೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಮಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಶರಣಾರ್ಥಿ. ವೀಕ್ಷಕರೇ, ಗಮನಿಸಿದ್ರೆ ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಹಾವೇರಿ ಜಿಲ್ಲೆ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದ ಸವಣೂರು ದೊಡ್ಡ ಹುಣಸೆ ಮಠದ ಸ್ವಾಮೀಜಿ ಶ್ರೀ ಚನ್ನಬಸವ ಮಹಾಸ್ವಾಮೀಜಿಯವರ ವಿಚಾರಗಳನ್ನು, ಈ ಕ್ಷೇತ್ರದ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂಥ ಕನಸುಗಳನ್ನು, ಈ ಕ್ಷೇತ್ರದ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂಥ ಅನೇಕ ರೀತಿಯ ಡೆವಲಪ್ಮೆಂಟ್ ಹಾದಿಯ ಮಾರ್ಗಗಳನ್ನು ಮತ್ತು ಈ ಕ್ಷೇತ್ರದ ಬಗ್ಗೆ ಮಾಡಿರ್ತಕ್ಕಂಥ, ಈ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ ಕನಸಿನ ಯೋಜನೆಗಳನ್ನು, ಈ ಕ್ಷೇತ್ರದ ಬ್ಲೂ ಪ್ರಿಂಟನ್ನು, ವಿಚಾರಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಚನ್ನಬಸವ ಮಹಾಸ್ವಾಮೀಜಿಯವರ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ ಆಫ್ 43 ಇಂಡಿಯಾ. ಜೈ ಹಿಂದ್.